ಪ್ರಿಯವ್ರತ ಮತ್ತು ಉತ್ತಾನಪಾದ ಎಂಬಂತಹ ಇಬ್ಬರು ಗಂಡು ಮಕ್ಕಳು, ಆಮೇಲೆ ಆಕೂತಿ ದೇವಹೂತಿ ಪ್ರಸೂತಿ ಎಂಬಂತಹ 3 ಜನ ಹೆಣ್ಣು ಮಕ್ಕಳು. ಈ 5 ಜನ ಒಟ್ಟಾರೆ ಮಕ್ಕಳಾದಾಗ ಅದರೊಳಗೆ ಆ ದೇವಹೂತಿಯನ್ನು ಮದುವೆ ಮಾಡಿಕೊಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಾನೆ ಸ್ವಯಂಭವಮನು. ಆ ದೇವಹೂತಿಯ ವಿವಾಹವನ್ನು ಮೊದಲಿಗೆ ಹೇಳುವಾಗ ಹೇಳ್ತಾರೆ, ಏನು ಮಾಡಬೇಕು, ಯಾರಿಗೆ ನಾನಿದನ್ನು ಇವಳನ್ನು ಮದುವೆ ಮಾಡಿ ಕೊಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಾರೆ. ಆ ಸಂದರ್ಭದೊಳಗೆ ಬೇಕಾದಷ್ಟು ಮಧ್ಯದಲ್ಲಿ ಕಥೆಗಳು ಹಾಗೂ ಸೃಷ್ಟಿ, ನಾನಾ ವಿಧವಾದಂತಹ ಸನಕಾದಿಗಳ ಸೃಷ್ಟಿ, ರುದ್ರದೇವರ ಸೃಷ್ಟಿ, ವರ್ಣಾಶ್ರಮಾಚಾರ ಧರ್ಮ, ಆಮೇಲೆ ಅವುಗಳ ಯಜ್ಞಯಾಗಾದಿಗಳು, ತದಭಿಮಾನಿ ದೇವತೆಗಳು, ಇದೆಲ್ಲದರ ಸೃಷ್ಟಿಯನ್ನು ವರ್ಣನೆ ಮಾಡಿದ್ದಾರೆ. ಯಥಾ ಪ್ರಕಾರ ದಿನಕ್ಕೆ 10 ಗಂಟೆ ಪ್ರವಚನ ಮಾಡಿದರೂ ಕೂಡ ಮತ್ತೆ ಓಡಿಸುವುದೇ ಭಾಗವತ, ಪೂರ್ಣ ಹೇಳಿದೆ ಅಂತ ಆಗೋದೇ ಇಲ್ಲ. ಇದನ್ನು ಹೀಗೆ ತಿಳ್ಕೊಳ್ಳೋಣ. ನಮ್ಮ ದುರ್ದೈವ, ಅದಕ್ಕಿಂತಲೂ ಮುಖ್ಯವಾಗಿ ಭಾಗವತದ ಅಗಾಧತೆ, ಅದರಲ್ಲಿ ವಿವಾದವಿಲ್ಲ. ಆ ದೇವಹೂತಿ ಎಂಬ ಮಗಳನ್ನು ತಾನು ಮದುವೆ ಮಾಡಿ ಕೊಡಬೇಕು ಕರ್ದಮರಿಗೆ ಅಂತನ್ನುವ ಕಥೆಯನ್ನು ಹೇಳ್ತಾರೆ. ಕರ್ದಮ ಋಷಿಗಳು ಅಖಂಡವಾಗಿ ತಪಸ್ಸು ಮಾಡ್ತಾ ಇರ್ತಾರೆ. ಅವರು ಬ್ರಹ್ಮಪುತ್ರರು. ಆ ಬ್ರಹ್ಮಪುತ್ರನಾದಂತಹ ಕರ್ದಮ ಪ್ರಜಾಪತಿ ನಿರಂತರವಾಗಿ ತಪಸ್ಸು ಮಾಡ್ತಾ ಇರ್ತಾರೆ. 10,000 ವರ್ಷಗಳವರೆಗೆ. ಜುಷ್ಟಂಬತಾದ್ಯಾಖಿಲ ಸತ್ವರಾಶೇ ಸಂಸಿದ್ಧ ಭಕ್ಷಣಸ್ತವ ದರ್ಶನನ್ನ ಯದ್ದರ್ಶನಂ ಜನ್ಮಭಿರೀಡ್ಯ ಸದ್ಭಿ ಆಶಾಸತೆ ಯೋಗಿನೋ ರೂಢಯೋಗಾ. 10,000 ವರ್ಷಗಳವರೆಗೆ ಅಖಂಡವಾಗಿ ತಪಸ್ಸು ಮಾಡಿದಂತಹ ಕರ್ದಮ ಪ್ರಜಾಪತಿಗಳಿಗೆ ಪರಮಾತ್ಮ ಪ್ರಸನ್ನನಾಗಿ ದರ್ಶನವನ್ನು ಕೊಡ್ತಾನೆ. ಕೊಟ್ಟಾಗ ಅವನನ್ನು ಸ್ತೋತ್ರ ಮಾಡ್ತಾರೆ. ಸ್ವಾಮಿ ಪರಮಾತ್ಮ, ಕಣ್ಣಿನ ಮಹಾಫಲ ನಮಗೆ ಸಿಕ್ಕಿತು. ಮಹಾಫಲ, ಕಣ್ಣಿನ ಮಹಾಫಲ ಏನು? ದೇವರ ದರ್ಶನ. ಅಂಥ ಮಹಾಫಲ ಸಿಕ್ಕಿತು ನಮಗೆ. ಯದ್ದರ್ಶನಂ ಜನ್ಮಭಿರೀಡ್ಯ ಸದ್ಭಿ ಆಶಾಸತೆ ಯೋಗಿನೋ ರೂಢಯೋಗಾ. ಎಲ್ಲ ಸಜ್ಜನರು, ವೇದಾಧಿಕಾರಿಗಳು, ಜ್ಞಾನಿಗಳು ನಿನ್ನ ದರ್ಶನವನ್ನೇ ಅಪೇಕ್ಷಿಸ್ತಾರೆ. ಆದರೆ ಇಷ್ಟು ವಿಚಿತ್ರವಾಗಿದೆಯಲ್ಲ, ನೀನು ಮೋಕ್ಷಪ್ರದ, ಮೋಕ್ಷವನ್ನು ಕೊಡುವವ. ಆದರೆ ನಾವು ದುರ್ದೈವಕ್ಕೆ ನಾವ್ಯಾರೂ ಕೂಡ ಮೋಕ್ಷವನ್ನು ಬೇಡುವುದಕ್ಕೆ ತಯಾರಿಲ್ಲ. ನೀನು ಮೋಕ್ಷವನ್ನು ಕೊಡ್ತೇನೆ ಅಂತ ಬಂದರೂ ಬೇಡ ನಮಗೆ ಮೋಕ್ಷ ಅಂತ ಹೇಳಿ ನಿನಗೆ ಡಿಸಪಾಯಿಂಟ್ ಮಾಡಿ, ನಿನಗೆ ನಾವು ಬೇಡ್ತಾ ಇದ್ದದ್ದೇನು ಅಂದರೆ ಕಾಮಲವ, ಅತ್ಯಂತ ಕ್ಷುದ್ರವಾದ ಸುಖ. ಅದರೊಳಗೆ ಕರ್ದಮ ಪ್ರಜಾಪತಿಗಳು ಈಗ ತಪಸ್ಸು ಮಾಡ್ತಾ ಇದ್ದದ್ದು ನೋಡಿ, 10,000 ವರ್ಷಗಳವರೆಗೆ ತಪಸ್ಸು ಮಾಡಿ, 10,000 ವರ್ಷಗಳವರೆಗೆ ತಪಸ್ಸು ಮಾಡಿ ಬೇಡಿದ್ದೇನು ಅಂತಂದರೆ ಒಂದು ಒಳ್ಳೆ ಹೆಂಡತಿ ಬೇಕು. ಯಾವುದೋ ಮ್ಯಾಟ್ರಿಮೋನಿಯಲ್ಲೊಳಗೆ ಹೆಸರು ಹಚ್ಚಿದ್ರೆ ಬೇಕಾದಷ್ಟು ಹೆಣ್ಣು ಬರ್ತಿತ್ತು. ಅತ್ಯಂತ ಸುಂದರವಾದ, ಶ್ರೇಷ್ಠವಾದ, ಹಣಕಾಸು ಕೊಡುವ, ಬೇಕಾದಂಥ ಉತ್ತಮ ಮನೆಯನ್ನು ಕೊಟ್ಟು ಎಲ್ಲ ಕೊಟ್ಟು ಮದುವೆ ಮಾಡಿ ಕೊಡ್ತಿದ್ರು. ಆದರೆ ಕರ್ದಮ ಪ್ರಜಾಪತಿಗಳು ತಮ್ಮ ಹೆಸರನ್ನು ಅಲ್ಲೆಲ್ಲೂ ಹಚ್ಚಲಿಲ್ಲ, ಪರಮಾತ್ಮನ ಹತ್ರ ಹಚ್ಚಿದರು. ಪರಮಾತ್ಮನ ಹತ್ರ ಹೇಳಿದರು, ಅವನ ಮ್ಯಾಟ್ರಿಮೋನಿಯಲ್ಲೊಳಗೆ, ಸ್ವಾಮಿ ನನಗೆ ಉತ್ತಮವಾದ ಹೆಣ್ಣು ಬೇಕು, ಕನ್ಯೆ ಬೇಕು. ಮದುವೆ ಮಾಡಿಕೊಳ್ಳಬೇಕಾದರೂ ಕೂಡ ಇಷ್ಟು ತಯಾರಿ ಬೇಕು ಅಂತನ್ನೋದಾದರೆ ಯಾರೂ ಮದುವೆ ಮಾಡಿಕೊಳ್ಳೋದಿಲ್ಲ. ಫಾರಿನಿಂದ ಬರ್ತಾನೆ, 8 ದಿವಸದಲ್ಲಿ ನೋಡ್ತಾನೆ, ಯಾವುದೋ ಒಂದು ಹೆಣ್ಣು ಸಿಗತ್ತೆ, ಅದನ್ನು ಮದುವೆ ಮಾಡಿಕೊಂಡು ಹೋಗ್ತಾನೆ. ತಪಸ್ಸು, ಸಾಧನೆ, ಪವಿತ್ರತೆ, ಭಾವನೆ, ಶ್ರದ್ಧೆ ಬೇಕೇ ಆಗಿಲ್ಲ. ಎಂದೋ ಒಂದು ದಿವಸ ಯಾವುದೋ ಹೆಣ್ಣನ್ನು ಒಬ್ಬ ವ್ಯಕ್ತಿ ಒಂದು ಸೈಬರ್ ಕೆಫೆಯಲ್ಲಿ ನೋಡಿದ. ಹುಡುಗಿ ಬ್ರಾಹ್ಮಣ, ಹುಡುಗ ಮಾದಿಗರವ. ಅವರಿಬ್ಬರಿಗೆ ಭೇಟಿಯಾಯಿತು. ಆ ಮಾದಿಗರವ, ಅವನಿಗೆ ಕನ್ನಡ ಸ್ವಲ್ಪ ಬರ್ತದೆ, ರಾಯಚೂರಿನವ. ಅವನು ಒಂದು ಹುಡುಗಿಯನ್ನು ನೋಡಿದ. ಸೈಬರ್ ಕೆಫೆಯಲ್ಲಿ 2 ನಿಮಿಷ 3 ನಿಮಿಷ ನೋಡಿದ್ದು. 1 ತಿಂಗಳಲ್ಲಿ ಮದುವೆಯಾಗಿ ಮುಗಿಸಿದರು. ಆ ಹುಡುಗಿ 16 ದಾಟಿ 17 ಮುಗಿಸಿಲ್ಲ. ಇಷ್ಟು ಚಿಕ್ಕ ವಯಸ್ಸಿನ ಹುಡುಗಿ. ಇಂಥ ವಿಚಿತ್ರವಾದಂತಹ ರೀತಿಯಲ್ಲಿ ವರ್ಣಸಂಕರ, ಅತ್ಯಂತ ನೀಚ ವೃತ್ತಿಯಿಂದ ನಾವು ನಮ್ಮ ಜೀವನವನ್ನು ನಡೆಸ್ತಾ ಇದ್ದೆ. ಅತ್ಯಂತ ನೀಚ. ಸಾಧನೆಯಲ್ಲಿ ಅಥವಾ ಬೇಡ, ಕನಿಷ್ಠ ಉತ್ತಮವಾದ ಸಂತಾನವಾಗಬೇಕು ಅಂತನ್ನುವುದ ಪ್ರಯತ್ನ
ಇಚ್ಛೆಯಾದರೂ ನಮಗೆ ಬೇಡವೇ? ಒಳ್ಳೆಯ ಸಂತಾನವಾಗಬೇಕು. ಮಕ್ಕಳನ್ನು ಮ್ಯುಟೇಷನ್ ಆದ ಮಾತ್ರಕ್ಕೆ ಸಂತಾನವಾಗತ್ತೆ, ಅದು ದೊಡ್ಡದಲ್ಲ. ಅದೇನು ಗೈನಾಕಾಲಜಿಸ್ಟ್ ಮಾಡುವ ಕೆಲಸ ಅದಲ್ಲ. ಅದು ಭಗವಂತನಿಂದ ಪಡೆಯಬೇಕಾದದ್ದು ಉತ್ತಮವಾದ ಸಂತಾನ, ನೀತಿವಂತರಾದ, ಆಯುಷ್ಯವಂತ ಭಾಗ್ಯವಂತರಾದ, ಉತ್ತಮ ಜ್ಞಾನ ಸಂಪನ್ನರಾದ, ಧಾರ್ಮಿಕರಾದ, ಭಗವದ್ಭಕ್ತರಾದ, ಸಮಾಜದ ಉದ್ಧಾರವನ್ನು ಮಾಡುವ ಅಂಥ ಮಹಾಜ್ಞಾನಿಗಳು ಮಹಾತ್ಮರು ಹುಟ್ಟಬೇಕು. ಅದಕ್ಕಾಗಿ ಪುಣ್ಯ ಬೇಕು. ಪುಣ್ಯ ಇರಲಿ, ಸಂಕಲ್ಪ ಬೇಕು. ಯಾರು ಅಂಥ ಸಂತಾನವನ್ನು ಬೇಡ್ತಾರೆ ಹೇಳಿ? ಸಂತಾನವನ್ನು ಬೇಡೋದು ಎಂಥ ಸಂತಾನವನ್ನು ಬೇಡ್ತಾರೆ? ಒಳ್ಳೆ ಮನಸ್ಸಿನಲ್ಲಿದ್ದ ಅಪೇಕ್ಷೆ ಎಲ್ಲರಿಗೆ ಐಶ್ವರ್ಯವಂತನಾಗಬೇಕು, ಭಾರೀ ಪ್ರಸಿದ್ಧನಾಗಬೇಕು, ಇಷ್ಟೇ ಅಪೇಕ್ಷೆ. ಭಗವದ್ಭಕ್ತಿ, ಭಗವಂತನ ಜ್ಞಾನ, ಧರ್ಮ ಭಾಳ ಹೆಚ್ಚು ಅಂದರೆ ತಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ಮುದಿತನದಲ್ಲಿ ತಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ಇಷ್ಟು ಕ್ಷುದ್ರವಾದ ಅಪೇಕ್ಷೆಯನ್ನು ಇಟ್ಟುಕೊಂಡು ಸಾಧನೆ ಮಾಡಿದರೆ ಏನು ಪ್ರಯೋಜನ? ಸಂಕಲ್ಪವೂ ನಮಗೆ ಚೆನ್ನಾಗಿಲ್ಲ, ಸಾಧನೆಯಂತೂ ಇಲ್ಲವೇ ಇಲ್ಲ. ಇಂಥ ಸಂದರ್ಭದೊಳಗೆ ನಾವೇನು ಒಳ್ಳೆಯ ಸಂತಾನವನ್ನು ಪಡೆದು ಸಮಾಜಕ್ಕೆ ಕೊಡಲಿಕ್ಕೆ ಸಾಧ್ಯ? ಆದ್ದರಿಂದ ಸಂತಾನಕ್ಕಾಗಿ ನೀವೇನಾದರೂ ಹಾಳಾಗಿ ಸಮಾಜದಲ್ಲಿರುವ ತಂದೆ ತಾಯಿಗಳು ಇನ್ಯಾರು ಯಾರ್ಯಾರಿದ್ದಾರೋ ಅವರೆಲ್ಲರೂ ತಮ್ಮ ಮಕ್ಕಳನ್ನಾಗಲಿ ತಮ್ಮ ಮಕ್ಕಳಿಗೆ ಮಕ್ಕಳನ್ನಾಗಲಿ ಹೊಂದುವ ಸಂದರ್ಭ ಬಂದಾಗ ವಿಶಿಷ್ಟ ಸಾಧನೆ ಮಾಡಬೇಕು. ವಿಶಿಷ್ಟ ಅಂದರೆ ವಿಶಿಷ್ಟ. ಯಾವುದಕ್ಕೆ ಸಾಧನೆ ಮಾಡದೇ ಇದ್ರೂ ಚಿಂತೆ ಇಲ್ಲ, ಸಂತಾನಕ್ಕಾಗಿ ಒಳ್ಳೆಯ ಸಾಧನೆ ಮಾಡಲೇಬೇಕು. ನನಗೆ ತುಂಬ ಹಠವಿದೆ. ಯಾಕೆಂದರೆ ನಮಗೆ ಸಮಾಜ ನಿಲ್ಲೋದು ಸಂತಾನದ ಮೇಲೆ, ನಮ್ಮ ಭಾರಿ ಮನೆ ಕಟ್ಟಡದ ಮೇಲಲ್ಲ, ಬಿಸ್ನೆಸ್ಸಿನ ಮೇಲಲ್ಲ, ಅಷ್ಟದ ಇನ್ಯಾವ ವ್ಯವಸ್ಥೆಯಿಂದಲ್ಲ, ಸಂತಾನದಿಂದ, ಮಕ್ಕಳಿಂದ. ಮಕ್ಕಳು ಎಂಥವರು? ಧಾರ್ಮಿಕರಾದರೆ ಸಮಾಜ ಧಾರ್ಮಿಕ. ಆದ್ದರಿಂದ ಆ ಸಮಾಜ ಒಳ್ಳೆಯದಾಗಬೇಕಾದರೆ, ಲೋಕಕ್ಕೆ ಕಲ್ಯಾಣವಾಗಬೇಕಾದರೆ, ನಮ್ಮ ವಂಶದ ಉದ್ಧಾರವಾಗಬೇಕಾದರೆ, ತಂದೆಯಾಗಿಯೋ ಅಥವಾ ಅಜ್ಜನಾಗಿಯೋ ಅಥವಾ ಮುತ್ತಜ್ಜನಾಗಿಯೋ ನಮಗೆ ಹಿತವಾಗಬೇಕಾದರೆ ಅವನು ನಮ್ಮ ಮೊಮ್ಮಗ ಅವನು ಹೋಗಿ ಕ್ರಿಶ್ಚಿಯನ್ ಹುಡುಗಿಯನ್ನು ಮದುವೆ ಆದ, ನೀದರ್ಲ್ಯಾಂಡಿನ ಹುಡುಗಿಯನ್ನು ಮದುವೆ ಆದ, ನೀಗ್ರೋ ಹುಡುಗಿಯನ್ನು ಮದುವೆ ಆದ ಮಾಧ್ವರಿದ್ದಾರೆ ಕೇನಿಯಾದಲ್ಲಿ. ಅಡ್ರೆಸ್ ಕೊಡ್ತೇನೆ, ಹೋಗಿ ಭೇಟಿಯಾಗಿ ಬನ್ನಿ. ಇಂಥ ಘೋರವಾದ ಕಾಲ ಬಂದಿದೆ. ಇಂಥ ಮಕ್ಕಳು ಬೇಕಾ ನಮಗೆ? ಅದಕ್ಕಿಂತಲೂ ಮಕ್ಕಳಿಲ್ಲದಿರೋದು ಲೇಸು. ಆದ್ದರಿಂದ ಮದುವೆಗಾಗಿ, ಹೆಂಡತಿಗಾಗಿ ಭಾರೀ ತಪಸ್ಸನ್ನು ಮಾಡಬೇಕು. ಅಲ್ಲದೆ ಸಂತಾನಕ್ಕಾಗಿ ಇನ್ನೂ ವಿಶೇಷವಾದ ತಪಸ್ಸನ್ನು ಮಾಡಬೇಕು. ಆದ್ದರಿಂದ ಜನ ಇನ್ನೂ ಎದ್ದಿಲ್ಲ, ಸ್ವಲ್ಪ ನಿಧಾನಕ್ಕೆ ಹೇಳ್ತಾರೆ, ಬರ್ತಾರೆ. ಇವೆಲ್ಲ ಕೇಳಬೇಕಿದೆ. ಏನು ಕರ್ದವರ 10,000 ವರ್ಷಗಳವರೆಗೆ ಒಂದು ಹೆಣ್ಣಿಗಾಗಿ ತಪಸ್ಸು ಮಾಡಿದ್ದಾರೆ ಅವರು. ಅಷ್ಟು ತಪಸ್ಸು ಮಾಡಿದ್ದರ ಫಲವಾಗಿ ಸಿಕ್ಕದ್ದು ದೇವಹೂತಿ ಸಿಕ್ಕ ಮೇಲೆ ದೇವರಿಗೆ ಬೇಡಿದ್ದು ನೀನು ಮಗನಾಗಿ ಬರಬೇಕು. ಕರ್ದವರು ದೇವಹೂತಿ, ದೇವರು ಕಪಿಲನಾಗಿ ಅವತಾರ. ಏನು ಭಾಗ್ಯ ನೋಡಿ! ಇಂಥ ಭಾಗ್ಯವಿಲ್ಲದೆ ಇನ್ನು ಕಪಿಲ ಹುಟ್ಟುವುದಿಲ್ಲ. ದೇವ ಕಪಿಲ ಹುಟ್ಟುವುದಿಲ್ಲ. ಯೇ ಮಾಯೆಯ ತೇಹತ ಚೇತಸಸ್ತ್ವತ್ಪದಾರವಿಂದಂ ಭವ ಸಿಂಧುಪೋತಂ. ಸಂಸಾರವನ್ನು ದಾಟಿಸಿ ಮೋಕ್ಷವನ್ನು ಕೊಡುವ ನಿನ್ನ ಪಾದಾರವಿಂದಗಳಿಗೆ ನಾವು ಶರಣು ಬರೋದು ಸಂಸಾರವನ್ನು ದಾಟಿ ಹೋಗುವುದಕ್ಕಾಗಿ ಬರಬೇಕು. ಆದರೆ ನನ್ನ ಪ್ರಾರಬ್ಧ, ನಾವು ಬಹಳ ಅಬದ್ಧವಾಗಿ ನಿನ್ನ ಮಾಯೆಯಿಂದ ನಾನು ಹೆಂಡತಿಗಾಗಿ ನಾನು ತಪಸ್ಸನ್ನು ಮಾಡಿದ್ದೇನೆ, ಸಕಾಮವಾಗಿ ತಪಸ್ಸು ಮಾಡಿದ್ದೇನೆ, ನಿಷ್ಕಾಮವಾಗಿ ತಪಸ್ಸು ಮಾಡಲಿಲ್ಲ, ಅಪರಾಧವಾಗಿದೆ. ಆದರೂ ತ್ವಂ ಮುಮುಕ್ಷೂಣಾಂ ಮೋಕ್ಷಪ್ರದಃ ಇತರ ಪುರುಷಾರ್ಥ ಕಾಮಾನಂ ತತ್ಪ್ರದೋ ಭವಸಿ ಕಿಂತು ತೇ ನಿಂದ್ಯಾಹ. ಅವರು ನಿಂದ್ಯರವರು. ಯಾರು ಬೇರೆ ಕಾಮನೆಗಳನ್ನು ಇಟ್ಟುಕೊಂಡು ತಪಸ್ಸು ಮಾಡ್ತಾರೋ ಅವರು ನಿಂದ್ಯರು.
ದಡ್ಡರು, ಮೂರ್ಖರು. ದೇವರಿಂದ ಮೋಕ್ಷವನ್ನು ಪಡೆಯುವುದು ಬಿಟ್ಟು ಏನೋ ಈ ಕ್ಷುದ್ರವಾದಂತಹ ಈ ಫಲಗಳನ್ನು ಪಡೆದರೆ ಏನು ಬಂತು, ಏನು ಲಾಭ? ತಥಾ ಸಚಾಹಂ ಪರಿವೋಢು ಕಾಮಃ. ಹಾಗೆ ನಾನು ಮದುವೆ ಮಾಡಿಕೊಳ್ಳಬೇಕು ಎಂಬ ಅಪೇಕ್ಷೆಯಿಂದ ನಾನು ಹೆಂಡತಿಯನ್ನು ಕಾಮಿಸಿ ಅಪೇಕ್ಷಿಸಿ ನಿನಗೆ ನಾನು ಪ್ರಾರ್ಥನೆ ಮಾಡಿದ್ದೇನೆ, ಸ್ವಾಮಿ ನನಗೆ ಉತ್ತಮವಾದ ಸಂತಾನವನ್ನು ಕೊಡು. ಬೇಕಾದಷ್ಟು ಮಾತುಗಳಿವೆ. ಪ್ರಜಾಪತಿಸ್ತೆ ವಚಸಾಧೀಶ ಸಂತ್ಯ ಲೋಕಕ್ಕಿಲಾಯಂ ಕಾಮಹೇತೋರ್ನಿಬದ್ಧ ಅಹಂಚ ಲೋಕಾನುಗತೋ ವಹಾಮಿ ಬಲಿಂಚ ಶುಕ್ಲಾನಿಮಿಷಾಯ ತುಭ್ಯಂ. ಮರೀಚ್ಯಾದಿ ಋಷಿಗಳೆಲ್ಲರೂ ಕೂಡ, ಮರೀಚಿ, ಅತ್ರಿ, ಕಶ್ಯಪ, ಪುಲಹ, ಪುಲಸ್ತ್ಯ, ಕ್ರತು ಇತ್ಯಾದಿ ಏನು ಋಷಿಗಳಿದ್ದಾರೆ, ಆ ಎಲ್ಲ ಋಷಿಗಳು ಕೂಡ ತಪಸ್ಸು ಮಾಡ್ತಾರೆ. ತಪಸ್ಸು ಮಾಡಿ ಮದುವೆ ಮಾಡಿಕೊಂಡಿದ್ದಾರೆ. ಸಕಾಮವಲ್ವೇನದು? ಹೆಂಡತಿಗಾಗಿ ತಪಸ್ಸು, ಮಕ್ಕಳಿಗಾಗಿ ತಪಸ್ಸು ಮಾಡಿ ಮದುವೆ ಮಾಡಿಕೊಂಡಿದ್ದಾರೆ, ಮಕ್ಕಳನ್ನು ಪಡೆದಿದ್ದಾರೆ. ಅವರೆಲ್ಲರೂ ಸಕಾಮವಾಗಿ ಮಾಡಿದರು. ಯಾಕೆ ಮಾಡಿದರು ಅಂದರೆ ಪ್ರಜಾಪತಿಸ್ತೆ ವಚಸಾಧೀಶ ತಂತ್ಯ, ಬ್ರಹ್ಮಾಂತರ್ಯಾಮಿಯಾದ ನಿನ್ನ ಆಜ್ಞೆ. ಆ ಆಜ್ಞೆ ಏನು ಅಂದರೆ ನೀವೆಲ್ಲರೂ ಮದುವೆ ಮಾಡಿಕೊಂಡು ಉತ್ತಮವಾದ ಸಂತಾನವನ್ನು ಪಡೆಯಬೇಕು ಎನ್ನುವ ಆಜ್ಞೆ. ಆಜ್ಞೆ ಇದ್ದದ್ದಕ್ಕಾಗಿ ಅವರು ಮದುವೆ ಮಾಡಿಕೊಂಡು, ತಮ್ಮ ಕಾಮತೃಪ್ತಿಗಾಗಿ ತಾವು ಮದುವೆ ಮಾಡಿಕೊಂಡದ್ದಲ್ಲ, ನಿನ್ನ ಆಜ್ಞೆ ಇದ್ದದ್ದಕ್ಕಾಗಿ ಮದುವೆ ಮಾಡಿಕೊಂಡು. ಅವರು ಹೇಗೆ ಆಜ್ಞೆ ಇದ್ದದ್ದಕ್ಕಾಗಿ ಮದುವೆ ಮಾಡಿಕೊಳ್ತಾ ಇದ್ದಾರೋ ಹಾಗೆ ನಾನೂ ಕೂಡ ನಿನ್ನ ಆಜ್ಞೆ ಇದ್ದದ್ದಕ್ಕಾಗಿ ನಾನು ವಿವಾಹವನ್ನು ಮಾಡಿಕೊಳ್ಬೇಕಾಗಿದೆ. ವಿವಾಹವನ್ನು ಮಾಡಿಕೊಳ್ಳೋದೇ ಸತ್ಯ ಎಂದ ಮೇಲೆ ಬೀದಿಯಲ್ಲಿ ಹೋಗುವ ಯಾವುದೋ ಹೆಣ್ಣನ್ನು ನೋಡಿ ಮೋಹಿಸಿ ಅದನ್ನು ಯಾಕೆ ಮದುವೆ ಮಾಡಿಕೊಳ್ಳಲಿ? ಸಾವಿರಾರು ವರ್ಷಗಳವರೆಗೆ ತಪಸ್ಸಿನಿಂದ ಪಡೆದ ಅತ್ಯುತ್ತಮ ಸಂತಾನವನ್ನು ಕೊಡುವಂತಹ ಶ್ರೇಷ್ಠ ಕನ್ನಿಕೆಯನ್ನು ನಾನು ಮದುವೆಯಾಗ್ತೇನೆ. ಅದಕ್ಕಾಗಿ ತಪಸ್ಸು ಮಾಡಿದ್ದು ಪರಮಾತ್ಮ ಒಳ್ಳೆ ಕನ್ಯೆಯನ್ನು ನನಗೆ ತಂದುಕೊಡು ಅಂತ ಬ್ರಹ್ಮದೇವರನ್ನು ಕುರಿತು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪ್ರಜಾಪತಿಸ್ತೆ ವಚಸಾಧೀಶ ತಂತ್ಯ ಲೋಕಕ್ಕಿಲಾಯಂ ಕಾಮಹೇತೋರ್ನಿಬದ್ಧ ಅಹಂಚ ಲೋಕಾನುಗತೋ ವಹಾಮಿ ಬಲಿಂಚ ಶುಕ್ಲ ಅನಿಮಿಷಾಯ ತುಭ್ಯಂ. ಆದ್ದರಿಂದ ಪರಮಾತ್ಮ ನಿನಗೆ ನಾವು ಪ್ರಾರ್ಥನೆ ಮಾಡ್ತೇವೆ ಅಂತ ಹೇಳಿ ಅನೇಕ ಸ್ತೋತ್ರಗಳನ್ನು, ಬಹಳ ಸುಂದರವಾದ ಸ್ತೋತ್ರವನ್ನು ದಿವ್ಯವಾಗಿ ಮಾಡ್ತಾರೆ. ಆಗ ಪರಮಾತ್ಮ ಹೇಳ್ತಾನೆ, ಪ್ರತ್ಯಕ್ಷನಾಗಿ ಬಂದು ವಿದಿತ್ವಾ ತವ ಚೈತ್ಯಮ್ಮೆ ಪುರೈವ ಸಮಯೋಜಿತಂ. ನಾನು ಬಹಳ ಸಂತೋಷ, ನಾನು ಇದಕ್ಕಾಗಿ ವ್ಯವಸ್ಥೆ ಮಾಡಿಬಿಟ್ಟಿದ್ದೇನೆ. ಭಗವಾನ್ ಸರ್ವಜ್ಞನಾದ ಪರಮಾತ್ಮನಿಗೆ ಏನು ಸಮಸ್ಯೆಗಳಿಲ್ಲ. ಪರಮಾತ್ಮ ಯಾರೋ ಪ್ರಾರ್ಥನೆ ಮಾಡಿದ ಮೇಲೇ ಭಗವಂತನಿಗೆ ಆ ಕಾರ್ಯವನ್ನು ಮಾಡಬೇಕು ಎಂಬಂತಹ ಅಗತ್ಯವೇನಿಲ್ಲ. ಹಾಗಾಗಿ ಭಗವಂತ ಹೇಳಿದ, ನವೈ ಜಾತು ಮೃಷೇದಂ ಸ್ಯಾತ್ ಪ್ರಜಾಧ್ಯಕ್ಷ ಮದರ್ಹಣಂ ನ ದೇವತೋಷಣಂ ವೃಥಾ. ದೇವತೆಗಳನ್ನು ಸಂತೋಷಗೊಳಿಸುವುದು ಎಂದೆಂದಿಗೂ ಹುಸಿ ಹೋಗುವುದಿಲ್ಲ, ವ್ಯರ್ಥವಾಗುವುದಿಲ್ಲ. ನವೈ ಜಾತು ಮೃಷಾ ಇದಂ ಸ್ಯಾತ್, ಪ್ರಜಾಧ್ಯಕ್ಷ ಪ್ರಜಾಪತಿಯಾದ ಕರ್ದಮ ಮದರ್ಹಣಂ ನನ್ನ ಪೂಜೆಯನ್ನು ಮಾಡಿದ್ದೇನಿದೆ ಇದು ಎಂದೂ ವ್ಯರ್ಥವಾಗುವುದಿಲ್ಲ. ಭವದ್ವಿಧೇಶ್ವತಿತರಾಂ ಮಹಿ ಸಂಗೃಹೀತಾತ್ಮನಾಂ. ಅಂದರೆ ಯಾರೋ ಬಂದು ದೇವರ ಹತ್ತ ತೆಂಗಿನಕಾಯಿ ಒಡಿಸಿ 5 ರೂಪಾಯಿಗೆ ತೆಂಗಿನಕಾಯಿ ಒಡಿಸಿ ಬೇಡಿಕೊಂಡು ಹೋದರೂ ನಾನು ಅದನ್ನು ನಿಷ್ಫಲ ಮಾಡುವುದಿಲ್ಲ. ಪ್ರಬಲವಾದ ಪ್ರಾರಬ್ಧ ಕರ್ಮವಿದ್ದರೆ, ಸರಿಯಾಗಿ ಅದನ್ನು ಮಾಡದೇ ಇದ್ದರೆ ಆಗ ಅದು ವ್ಯರ್ಥವಾಗುತ್ತೆ. ಇಲ್ಲದೇ ಇದ್ದರೆ ಅವರಿಗೆ ಒಂದು ತೆಂಗಿನಕಾಯಿ ಒಡಿಸಿದ್ದಕ್ಕೂ ಅವರಿಗೆ ಫಲ ಸಿಗಲೇಬೇಕು. ಬಹಳ ವಿಚಿತ್ರವಾಗಿದೆ ದೇವರ ಇದರಲ್ಲಿ ಫಲ. ಆ ಫಲ ಬೇಕು ಅಂತಂದರೆ ಅದಕ್ಕೆ ಎಷ್ಟು ಬೆಲೆಯೋ ಅಷ್ಟು ಕಟ್ಟಬೇಕು. ಒಟ್ಟಾರೆ ಫಲವನ್ನು ಬೇಡಿ ನೀವೇನೋ 10 ರೂಪಾಯಿ ಕೊಟ್ಟರೆ ಅಷ್ಟೇ ಫಲವನ್ನು ಪರಮಾತ್ಮ ಕೊಟ್ಟೇ ತೀರ್ತಾನೆ. ಇದು ದೇವರ ವ್ಯವಸ್ಥೆ. ಕರ್ಮಗಳೆಲ್ಲ ವ್ಯರ್ಥವಾಯಿತು ಅಂತ ಎಂದೆಂದಿಗೂ ಆಗುವುದಿಲ್ಲ, ಎಂದೂ ಆಗುವುದಿಲ್ಲ. ಯಾವ ಕರ್ಮವೇ ಇರಲಿ, ವಿಹಿತವಾದ ಕರ್ಮ, ಶಾಸ್ತ್ರವಿಹಿತವಾದ ಕರ್ಮ ಯಾವುದೂ ಎಂದೆಂದಿಗೂ ವ್ಯರ್ಥವಾಗುವುದಿಲ್ಲ. ನವೈಜಾತು ಮೃಷೇದಂ ಸ್ಯಾತ್ ಪ್ರಜಾಧ್ಯಕ್ಷ ಮದರ್ಹಣಂ ಭವದ್ವಿಧೇಶ್ವತಿತರ. ನಿಮ್ಮಂಥರ ವಿಷಯದಲ್ಲಂತೂ ಇನ್ನೂ ಹೆಚ್ಚು. ಮೈ ಸಂಗೃಹೀತಾತ್ಮನ ಅಥವಾ ಸಂಗೃಹೀತಾತ್ಮನ, ನನ್ನ ವಿಷಯದಲ್ಲಿ ನಿಮಗೆ ತುಂಬ ಭಕ್ತಿ ಇದೆ, ಇಷ್ಟ
ಭಕ್ತಿಯನ್ನು ಮಾಡುವಂತಹ ನಿಮಗೆ ನಾನು ಫಲವನ್ನು ಕೊಡದೆ ಇರುವುದು ಹೇಗೆ? ಸಾಧ್ಯವೇ ಇಲ್ಲ. ಅಷ್ಟು ಭಕ್ತಿಯನ್ನು ಮಾಡದೇ ಇರುವವರಿಗೂ ಕೂಡ ನಾನು ಫಲವನ್ನು ಕೊಡ್ತೇನೆ ಎಂದ ಮೇಲೆ ತುಂಬ ಭಕ್ತಿಯನ್ನು ಮಾಡುವಂತಹ ನಿಮಗೆ ನಾನು ಫಲವನ್ನು ಕೊಡೋದು ಇರೋದು ಹೇಗೆ? ಕೊಟ್ಟೇ ಕೊಡ್ತೇನೆ. ನೋಡು ಕರ್ದಮ, ಏನು ಆಲೋಚನೆ ಮಾಡಬೇಡ. ನಿನಗೆ ಒಂದು ಕನ್ಯೆಯನ್ನು ಮದುವೆ ಮಾಡಿಸುವುದಕ್ಕಾಗಿ ಈಗಾಗಲೇ ಒಂದು ಕಡೆಗೆ ಪ್ರೇರಣೆ ಆಗಿದೆ. ನೋಡಿ ಹೇಗಿದೆ. ಅವರಿಗೆ ಫೋನ್ ಮಾಡಿ ಹೇಳಿದ್ದೇನೆ ಅಂತಂತೇವೆ ನಾವೆಲ್ಲ ಪೆದ್ದರು, ನಾವು ಅಂತರ್ಯಾಮಿಗಳಲ್ಲ. ಆದರೆ ಭಗವಂತ ಒಳಗೆ ಪ್ರೇರಣೆ ಮಾಡಿಬಿಡ್ತಾನೆ. ಪ್ರೇರಣೆ ಮಾಡಿಬಿಟ್ಟ ಅಂದರೆ ಆ ಸ್ವಯಂಭುವಮನು ತಯಾರಿ ಮಾಡಿಕೊಂಡ. ಶತರೂಪ ಸ್ವಯಂಭುವಮನು ಇಬ್ಬರು ತಯಾರಾದರು. ಏನು ತಯಾರಾದರು? ಅಲ್ಲಿ ಕರ್ದಮ ಋಷಿಗಳಿದ್ದಾರೆ, ಬ್ರಹ್ಮದೇವರ ಮಗ, ಅವನಿಗೆ ನಮ್ಮ ಮಗಳನ್ನು ಕೊಟ್ಟು ಯಾಕೆ ಮದುವೆ ಮಾಡಬಾರ್ದು ಅಂತ ಆಲೋಚನೆ ಮಾಡ್ತಾ ಇದ್ದ. ಹೋಗಿ ಕೇಳ್ಕೊಂಡು ಬನ್ನಿ ಶತರೂಪ, ಆಗಲಿ ಅಂತ ಹೇಳಿ ಒಪ್ಪಿಕೊಂಡು ಹೊರಡ್ತಾರೆ. ಹೊರಟು ರಥದಲ್ಲಿ ಕೂತ್ಕೊಂಡು, ಬಂಗಾರದ ರಥದಲ್ಲಿ ಕೂತ್ಕೊಂಡು ಹೋಗಿ ಗೌರವದಿಂದ ಆ ಕರ್ದಮ ಪ್ರಜಾಪತಿಗಳ ಹತ್ತಿರ ಸ್ವಯಂಭವನು ಬರ್ತಾನೋ, ಬಂದು ಕೇಳ್ತಾನೆ, ನನ್ನ ಮಗಳಿದ್ದಾಳೆ, ಅವಳನ್ನು ನಿಮಗೆ ಕೊಡಬೇಕು, ಮದುವೆ ಮಾಡಬೇಕು ಅಂತ ಅಪೇಕ್ಷೆ ಇದೆ. ಅವಳಿಗೆ ನನ್ನ ಮೇಲೆ ಇಚ್ಛೆ ಇದೆಯಾ ಮದುವೆ ಮಾಡಿಕೊಳ್ಳೋದಕ್ಕೆ ನೀವು ಕೊಟ್ಟರೆ ಅಂತ ಶಂಕೆ ಮಾಡಿದಂತೆ. ಅದಕ್ಕೆ ಅವರು ಉತ್ತರವನ್ನು ಹೇಳ್ತಾರೆ. ಸ್ವಯಂಭವನು ಉತ್ತರ ಹೇಳ್ತಾನೆ, ಅವಳಿಗೂ ನಿಮ್ಮ ತಪಸ್ಸಿನ ಜ್ಞಾನದ ಗೌರವದ ಮಹಾ ಅದ್ಭುತವಾದ ಗುಣಗಳ ವಿಷಯದಲ್ಲಿ ನಾರದರಿಂದ ಕೇಳಿ ತಿಳಿದಿದ್ದಾಳೆ. ಹಾಗಾಗಿ ನಿಮ್ಮ ತಪಸ್ಸನ್ನು ಮೆಚ್ಚಿ ನಿಮ್ಮಂಥ ಮಹಾಜ್ಞಾನಿಗಳನ್ನು ಮದುವೆಯಾಗಬೇಕು ಅಂತ ಅಪೇಕ್ಷೆ ಪಡ್ತಾಳೆ. ಆದ್ದರಿಂದ ತಾವು ಅವಶ್ಯವಾಗಿ ಸ್ವೀಕಾರ ಮಾಡಬೇಕು ಅಂದಾಗ ಆಗಲಿ ಅಂತ ಹೇಳಿ, ಯದಾತು ಭವತಃ ಶೀಲ ಶ್ರುತರೂಪ ವಯೋಗುಣಾನ್ ಅಶೃಣೋತ್ ನಾರದಾತ್ ಸೈಷಾ ತ್ವಯ್ಯಾಸಿ ಕೃತನಿಶ್ಚಯ. ನಿಮ್ಮಲ್ಲಿ ಪೂರ್ಣವಾದ ಭಕ್ತಿಯನ್ನು ಮಾಡ್ತಾ ನಿಮ್ಮಂಥ ಮಹಾನುಭಾವರು, ಇಂಥ ಗುಣವಂತರು, ಇಷ್ಟು ಜ್ಞಾನವಂತರು ಇನ್ಯಾರು ಸಿಗುವುದಿಲ್ಲ ಅಂತ ಹೇಳಿ ನಿಮ್ಮನ್ನೇ ಮದುವೆಯಾಗಬೇಕು ಅಂತ ಅವಳು ನನ್ನ ಮಗಳು ನಿಶ್ಚಯ ಮಾಡಿದ್ದಾಳೆ. ಆದ್ದರಿಂದ ದಯವಿಟ್ಟು ಸ್ವೀಕಾರ ಮಾಡಬೇಕು ಅಂತಂದಾಗ ಆಯಿತು, ನಾನೂ ಕೂಡ ಮತ್ತೆ ಉತ್ತಮವಾದ ಸಂತಾನವನ್ನು ಪಡೆಯಬೇಕು ಅಂತೆ, ಮದುವೆಯನ್ನು ಮಾಡಿಕೊಳ್ಬೇಕು ಅಂತೆ ನಾನು ಆಲೋಚನೆ ಮಾಡಿದ್ದೇನೆ. ಆದ್ದರಿಂದ ಅವಶ್ಯವಾಗಿ ಬರಲಿ ಅಂತ ಹೇಳಿ ಕರೆದುಕೊಂಡು ಬಂದು ಮದುವೆ ಮಾಡಿಕೊಟ್ಟು ಅವನು ಹೋಗ್ತಾನೆ ಬರ್ಹಿಷ್ಮತಿ ಅಂತನ್ನುವಂತಹ ಊರಿಗೆ. ಬರ್ಹಿಷ್ಮತಿ ಎಂಬಂತಹ ಊರು ಅದು ಪ್ರಯಾಗವೇ ಬರ್ಹಿಷ್ಮತಿ.